ಫೈನಲಿ RCB ಅವರು ಮ್ಯಾಚ್ ಅಂತೂ ವಿನ್ ಆಯಿತು. ಅದರಲ್ಲಿ ಕ್ಲೇಸನ್ ಅವರು ಕೂಡ ಒಳ್ಳೆ ಒಂದು ಕ್ಯಾಚ್ ಒಂದು ಇದರಿಂದ ಹಿಡ್ಕೊಂಡು ಎರಡು ಟೀಮ್ ವಿರುದ್ಧ ವಾದ ವಿವಾದವನ್ನು ಆಯಿತು. ಒಂದು ಕ್ಯಾಚ್ ಅನ್ನೋದನ್ನ ಅದು 6 ಅಂತ ಹೇಳಿಲ್ಲ, ಅದರಿಂದ ವಾದ ವಿವಾದ ಎರಡು ಟೀಮ್ನಲ್ಲಿ ಆಯಿತು. ಅದರ ಬಗ್ಗೆ ಪೂರ ಮಾಹಿತಿಯನ್ನು ತಿಳ್ಕೊಂಡ್ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ಕ್ರಿಕೆಟ್ ವಿಡಿಯೋಸ್ ಹಾಕಿದ್ರೆ ನಿಮ್ಮ ಬಳಿ ನೋಡ್ಕೊಂಡು ಬರುತ್ತೆ. ಮೊದಲೇದು 14 ಓವರಲ್ಲಿ ಶಕಲ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಕ್ಲೇಸನ್ ಅವರು ಒಂದು 6 ಅನ್ನು ಹೊಡಿತಾರೆ. ಆ 6 ಹೊಡೆದ ಬಾಲನ್ನು ಹ್ಯಾಂಡ್ರಿಕ್ ಅವರು ಎದ್ದು ಬಿದ್ದನ್ನು ಹಿಡಿತಾರೆ. ಆ ಬಾಲನ್ನು ಹ್ಯಾಂಡ್ರಿಕ್ ಅವರು ಅದನ್ನು ಬೌಂಡ್ರಿಯಲ್ಲಿ ಅದೊಂದು ಬಾಲನ್ನು ಎದ್ದು ಬಿದ್ದು ಹಿಡಿತಾರೆ. ಆದರೆ ಆ ಬಾಲ್ 6 ಹೌದಲ್ಲೋ ಮತ್ತೆ ಬೌಂಡ್ರಿ ಹೋಗಿದೆ ಅಂತೇಳಿ ಕ್ಲೇಸನ್ ಅವರು ಹೇಳ್ತಾರೆ, ಅವರು ಬಾಲ್ 6 ಹೋಗಿದೆ ಸರ್ ಅಂತೇಳಿ. ಬಾಲ್ 6 ಹೋಗಿದೆ ಸರ್, ಔಟ್ ಇಲ್ಲ ಅಂತೇಳಿ ಹೋಗಿ ಹಂಪರ್ ಹತ್ರ ಹೋಗಿ ವಾದ ವಿವಾದವನ್ನು ಮಾಡ್ತಾರೆ. ಕ್ಲೇಸನ್ ಅವರು ವಾದ ಮಾಡೋದ್ರಿಂದ ಹಂಪರ್ ಅವರು ಹೇಳ್ತಾರೆ ಅದು ಶಿವ್ಗೆ ಹತ್ತರಿಂದ ಅದು ಔಟ್ ಆಗಿದೆ ಅಂತ. ಎಲ್ಲ ಆ್ಯಂಗಲಲ್ಲೂ ಕ್ಯಾಮ್ರಾ ಪ್ರೊಟೆಕ್ಷನ್ ನೋಡಿ ಇದನ್ನು ಮಾಡಿದಾಗ ಅದು ಶಿವ್ಗೆ ಹತ್ತೋದ್ರಿಂದ ಅದು ಔಟ್ ಅಂತ ಹೇಳಿ ಕೊಟ್ಟರು. ಹಂಪರ್ ಡಿಸಿಷನ್ ಆಗೋಣ ಮತ್ತು ಹಂಪರ್ ಡಿಸಿಷನನ್ನು ಅವ್ರಿಗೆ ಒಳ್ಳೆ ವಾದ ವಿವಾದ ಮಾಡೋಕ್ಕೆ ಬರಲಿಲ್ಲ, ಅದು ಔಟ್ ಅಂತ ಹೇಳಿ ಕೊಟ್ಟರು. ಎಲ್ಲ ಆ್ಯಂಗಲಲ್ಲಿ ಕ್ಯಾಮ್ರಾಗಳು ಪ್ರೊಟೆಕ್ಟ್ ಮಾಡಿ ಅವ್ರದ್ದು ಏನಾಗಿದೆ ಅಂತ ನೋಡಿ ಎಲ್ಲ ಹೇಳಿದಾಗ ಔಟ್ ಅಂತೇಳಿ ಕೊಟ್ಟರು ಹಂಪರ್ ಅವರು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇನು ಅನಿಸಿಕಿದ್ರೆ ಇದು ಔಟ್ ಮತ್ತು 6 ಹೋಗಿದೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.